ಸಿಲಿಕಾನ್ ಸಿಟಿಯಲ್ಲಿ ಓರ್ವ ವೈದ್ಯ ಮರಗಳಿಗೆ ವಿಷವನ್ನ ಉಣಿಸಿದ್ದಾರೆ. ಅದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕಮರ್ಷಿಯಲ್ ಕಟ್ಟಡಕ್ಕೆ ಅಡ್ಡಿ ಅನ್ನುವಂತಹ ಕಾರಣಕ್ಕೆ ಮರಗಳಿಗೆ ವಿಷವನ್ನ ಉಣಿಸಿದ್ದಾರೆ ಓರ್ವ ವೈದ್ಯ. ಮಕ್ಕಳ ತಜ್ಞ ಅಶ್ವಥ್ ರಾಮ್ ರಾವ್ ಅವರು ಇಂಥದ್ದೊಂದು ಕೃತ್ಯವನ್ನ ಎಸಗಿರೋದು. ಮರಗಳ ಕಗ್ಗೊಲೆಯನ್ನ ಮಾಡಿದ್ದಾರೆ ಈ ವೈದ್ಯ. ಕುಮಾರ್ ಪಾರ್ಕ್ ವೆಸ್ಟ್ ಬಿಡಿಎ ಕಚೇರಿಯ ಹಿಂಭಾಗದಲ್ಲಾಗಿರುವಂತಹ ಘಟನೆ ಇದು. ಬಿಬಿಎಂಪಿ ಅರಣ್ಯ ಇಲಾಖೆ ರೂಲ್ಸ್ಗೆ ಡೋಂಟ್ ಕೇರ್ ಅಂದಿದ್ದಾರೆ ಈ ವೈದ್ಯರು. ನ್ಯೂಸ್ ಫಸ್ಟ್ಗೆ ವೈದ್ಯ ಮರಗಳಿಗೆ ವಿಷ ಹಾಕಿದಂತಹ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಮರಗಳಿಗೆ ಆ ಮರದ ಬುಡ ಏನಿದೆ, ಆ ಮರದ ಬುಡದಲ್ಲಿ ಹೋಲನ್ನ ಮಾಡಿ ಅದಕ್ಕೆ ಆ ಮದ್ದನ್ನ ಹಾಕೋದು, ವಿಷವನ್ನ ಹಾಕೋದು. ಆ ಮೂಲಕ ನೀವು ಮರವನ್ನ ಕಡಿಬೇಕಾಗಿಲ್ಲ. ತಾನಾಗಿಯೇ ಮರ ಕೆಲ ದಿನಗಳಲ್ಲಿ ಪ್ರಾಣವನ್ನ ಕಳ್ಕೊಂಡ್ಬಿಡುತ್ತೆ, ಅದು ಒಣಗಿ ಹೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಬಿಬಿಎಂಪಿ ಅವರು ಅವರೇ ಒಂದು ಮರವನ್ನ ತೆಗೆದು ಹಾಕುವಂತಹ ಕೆಲಸವನ್ನ ಅಥವಾ ಕಡಿದು ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆ ಕೃತ್ಯವನ್ನ ಇಲ್ಲಿ ಮಾಡಿರುವುದು ಓರ್ವ ವೈದ್ಯ, ಓರ್ವ ಮಕ್ಕಳ ತಜ್ಞ. ಸಿಸಿಟಿವಿ ದೃಶ್ಯ ನೋಡ್ತಾ ಇದ್ದೀರಿ, ಅದನ್ನ ಒಂದ್ಸಲ ಕ್ಲಿಯರ್ ಆಗಿ ಗಮನಿಸ್ಕೊಂಡ್ಬಿಡಿ. ವೈದ್ಯ ಅಶ್ವಥ್ ರಾಮ್ ರಾವ್ರಿಂದ ಆಗಿರುವಂತಹ ಕೃತ್ಯ ಇದು. ಆ ಸಿಸಿಟಿವಿ ಫೂಟೇಜ್ ನ ಗಮನಿಸ್ತಾ ಇದ್ದೀರಿ. ಆ ಮರಗಳ ಬಳಿ ವೈದ್ಯ ನಿಂತಿರುವಂತಹ ದೃಶ್ಯ, ಆ ಕೃತ್ಯವನ್ನ ಎಸಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸರ್ಪಂಟೈನ್ ರಸ್ತೆಯಲ್ಲಿರುವಂತಹ ಅಶ್ವಥ್ ಅವರ ಕಮರ್ಷಿಯಲ್ ಕಟ್ಟಡ, 3 ಅಂತಸ್ತಿನ ಕಟ್ಟಡಕ್ಕೆ 2 ಮರಗಳು ಅಡ್ಡಿ ಬರ್ತಾ ಇದ್ವು. ತನ್ನ ಕಮರ್ಷಿಯಲ್ ಕಟ್ಟಡಕ್ಕೆ ಅಡ್ಡಿ ಅನ್ನುವಂತಹ ಕಾರಣಕ್ಕಾಗಿ ಮರಗಳಿಗೆ ವಿಷವನ್ನ ಉಣಿಸಿದ್ದಾರೆ ಅನ್ನುವಂಥ ಮಾಹಿತಿ. ಕಾರ್ಮಿಕರನ್ನ ಕರೆಸಿ ಮರದ ಬುಡಕ್ಕೆ ಡ್ರಿಲ್ ಮಾಡಿಸಿದ್ದಾರೆ ಆ ವೈದ್ಯ. ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫೂಟೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ, ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ಹೋಲ್ಗೆ ಮರ ಒಣಗಿ ಹೋಗುವುದಕ್ಕೆ ಇರುವಂತಹ ಆ ಕೆಮಿಕಲ್ ಯುಕ್ತ ಔಷಧಿ, ಅದನ್ನ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ. ತುಂಬ ಬೇಜಾರಾಗ್ತಿದೆ. ಲೈಕ್ ಎಲ್ಲ ಟ್ರೀಸ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಹಿಂಗೆ ಮಾಡೋದು ತಪ್ಪು. ಸೊ ಇದೆಲ್ಲ ನಾವು ಸ್ಟೆಪ್ ತೊಗೊಂಡು ಏನಾದರೂ ಮಾಡಬೇಕು. ಜನ ಪಬ್ಲಿಕ್ ಏನಾದರೂ ಇದು ಮಾಡಬೇಕು. ಬಿಬಿಎಂಪಿಗೆಲ್ಲ ಕಂಪ್ಲೇಂಟ್ ಕೂಡ ಆಗಿದೆ. ಓಕೆ, ಈಗ ಮರಗಳು ಉಳಿಸ್ಬೇಕಾಗಿದೆ ಅಂಥದ್ರಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಮರಗಳನ್ನ ಈ ಥರ ಒಣಗೋ ಥರ ಮಾಡ್ತಿದ್ದಾರೆ. ಕರೆಕ್ಟ್, ತುಂಬಾ ತಪ್ಪು. ಲೈಕ್ ಟ್ರೀಸ್ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಸೇವ್ ದ ಎನ್ವೈರನ್ಮೆಂಟ್. 91 ನಾವಿಲ್ಲಿ ಕುಮಾರಪ್ಪಗೆ ಹುಟ್ಟು ಬೆಳೆದಿದ್ದೀರಿ. 91 ಇಲ್ಲೇ ಇದ್ದೀರಿ. ನಾವಿಲ್ಲಿ ಫುಲ್ ಏರಿಯಾ ಇನ್ಚಾರ್ಜ್, ಕುಮಾರಪ್ಪಗೆ ಫುಲ್ ಇನ್ಚಾರ್ಜ್ ಅಲ್ಲ ನಾವೇ. ಬಟ್ ಏನು ಅಂತಂದರೆ ಇಲ್ಲಿ ಸಣ್ಣ ಇದು ಸೊಸೆಯಿಂದ ನೋಡ್ತಾ ಇದ್ದೆ. ಇಲ್ಲಿ ಸ್ಕೂಲ್ ಬಿಲ್ಡಿಂಗ್ ಓನರ್ ಏನು ಮಾಡಿದ್ದಾರೆ, ಆ ಬಿಲ್ಡಿಂಗ್ ಓನರ್ ಇಲ್ಲಿ 2 ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ 2 ಮೆಡಿಷನ್ ಹಾಕ್ಬಿಟ್ಟು ನೋಡಿ ಈ ಮರ ಒಣಗೋಗಿದೆ, ಈ ಮರ ಒಣಗೋಗ್ತಾ ಇದೆ, ನೆಕ್ಸ್ಟ್ ಮರ ಒಣಗ್ತಾ ಇದೆ, ಅದು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು. ನೀವೇನು ಕಾನೂನು ತಗೊಳ್ಳಿ, ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾ, ಅಲ್ಲಿ ಕಾರ್ಪೊರೇಷನ್ಗೆ ಹೇಳ್ಬೇಕಾ, ಇಲ್ಲಾಂದರೆ ಇವ್ರಿಗೆ ಹೇಳ್ಬೇಕಾ, ಏನು ಬೇಕು ಹೇಳ್ಬೇಕಂತ ಮಾಡೋಣ. ನೀವು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳಿ, ನಾವೇನು ಬೇಕೋ ಸಪೋರ್ಟ್ ಮಾಡ್ತೀರಿ. ಈ ಏರಿಯಾದಲ್ಲಿ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ ನಾವು ನಟರಾಜ್ ದೀಕ್ಷಿತ್ ಅಂತೇಳಿ ನೋಡಿ, ಕೆಲವು ಮರಗಳೇ ಚೆನ್ನಾಗಿ 2 ಮರ ಮಾತ್ರ ಒಣಗೋಗ್ತಾ ಇದೆ. ಇದು ಹಾಕಿರೋ ಸಾಕ್ಷಿ ನಮ್ಮ ಹತ್ರ ಇದೆ, ಬೇಕಾದ್ರೆ ಕೊಡ್ತೀನಿ. ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳಿ ನೀವು. ಮೊದಲು ಈ ಸ್ಕೂಲ್ ಇತ್ತು, ಈ ಸ್ಕೂಲ್ ಖಾಲಿ ಮಾಡಿಸಿದ್ದಾರೆ. ಬಟ್ ಏನು ಅಂತಂದರೆ ಅದು ಇಲ್ಲಿ ನಮ್ಮ ನ್ಯೂಸಸ್ ಆಗಿದೆ ಬಿಡಿ, ಏರಿಯಾದಲ್ಲಿ ಸರಿ ಸ್ಕೂಲ್ ಅವಶ್ಯಕತೆ ಡೈಲಿ ಗಲಾಟೆ, ಇಲ್ಲಿ ವ್ಯಾಪಾರ ಬಿಸ್ನೆಸ್ಗೂ ತೊಂದರೆ ಆಗ್ತಾಯಿದೆ. ಹಾಗಾಗಿ ಇವರೇನು ಮರ ತೆಗಿಬೇಕು ಅಂತೇಳಿ ಮೆಡಿಷನ್ ಹಾಕಿ ಈ ಮರ ಒಣಗೋಗ್ತಾ ಇದೆ. ನೆಕ್ಸ್ಟ್ ಈ ಮರ ಒಣಗ್ತಾ ಇದೆ. ದಯವಿಟ್ಟು ನೀವು ಆಕ್ಷನ್ ತಗೊಳ್ಳೇಬೇಕು. ಏನು ಬೇಕೋ ಸಪೋರ್ಟ್ ಮಾಡ್ತೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋದ್ರೆ ಬಹುಶಃ ಇಂತಹ ಹೀನಾಯ ಕೃತ್ಯ, ಇಂತಹ ವಿಕೃತ ಕೃತ್ಯವನ್ನ ಯಾರು ಮಾಡ್ತಾರೆ ಅಂತ ಅಂದಾಜು ಮಾಡೋದಕ್ಕೆ ಆಗೋದಿಲ್ಲ. ಇತ್ತೀಚೆಗೆ ಈ ಟ್ರೆಂಡ್ ಇದೆಯಲ್ಲ, ಇಂತಹ ಕೃತ್ಯವನ್ನ ನಡೆಸುವಂಥದ್ದು ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆ. ಸದ್ಯ ಈ ವೈದ್ಯನ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ? ಏನು ಕ್ರಮ ಆಗ್ತಾ ಇದೆ ಈ ವೈದ್ಯನ ವಿರುದ್ಧ? ವಿದೇಶರು ಇವತ್ತು ಗಾರ್ಡನ್ ಸಿಟಿ ಬೆಂಗಳೂರು, ಕಾಂಕ್ರೀಟ್ ಸಿಟಿ ಬೆಂಗಳೂರು ಆಗ್ತಾ ಇದೆ. ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಇಂತಹ ಸಂದರ್ಭದಲ್ಲಿ ಸರ್ಕಾರ, ಬಿಬಿಎಂಪಿ ಬೆಂಗಳೂರಿನ ಜನತೆಗೆ ಗಿಡ ಮರಗಳನ್ನು ಬೆಳೆಸಿ, ಪೋಷಿಸಿ, ರಕ್ಷಿಸಿ ಅನ್ನೋ ಒಂದು ಜಾಗೃತಿಯನ್ನು ಪ್ರತಿನಿತ್ಯ ಕೂಡ ಮೂಡಿಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ವೃತ್ತಿಯಲ್ಲಿ ವೈದ್ಯನಾಗಿರುವಂಥ ಒಬ್ಬ ವ್ಯಕ್ತಿ, ವಿದ್ಯಾವಂತ ವ್ಯಕ್ತಿ, ಆತ ತನ್ನ ಆ ಒಂದು ಕಮರ್ಷಿಯಲ್ ಕಟ್ಟಡಕ್ಕೆ ಅಡ್ಡಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅತಿ ದೊಡ್ಡ ಮರಗಳನ್ನು ಹಲವಾರು ವರ್ಷಗಳಿಂದ ಆ ಸ್ಥಳದಲ್ಲಿ ಗಾಳಿ ಬೆಳಕು, ಒಳ್ಳೆಯ
ಆಕ್ಸಿಜನ್ ಕೊಡ್ತಿದ್ದಂತಹ 2 ಮರಗಳನ್ನು ಕಗ್ಗೊಲೆ ಮಾಡಿರುವಂಥದ್ದು. ಅಂದರೆ ಈತ ಏನಿದ್ದಾನೆ ಅಶ್ವಥ್ ರಾವ್ ಅನ್ನೋ ವ್ಯಕ್ತಿ ಮಕ್ಕಳ ವೈದ್ಯನಾಗಿದ್ದಾನೆ. ಈತನ ಒಂದು 3 ಅಂತಸ್ತಿನ ಕಟ್ಟಡ ಇದೆ ಅಲ್ಲಿ. ಈ ಕಟ್ಟಡಕ್ಕೆ ಅಂದರೆ ಅಡ್ಡಿ ಆಗುತ್ತೆ, ಈ ಮರ ಗಿಡಗಳು ಕೊಂಬೆಗಳು ಅಡ್ಡಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಶಾಶ್ವತವಾಗಿ ಇದನ್ನು ಬೇರ್ ಸಮೇತ ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಆತ ವಿಷ ಹಾಕಿ ಅದನ್ನು ಸಾಯಿಸಿರುವಂಥ ಘಟನೆ ನಡೆದಿರುವಂಥದ್ದು. ಇದು ಮೇ 1ನೇ ತಾರೀಕು. ಅಂದರೆ BDA ಹಿಂಭಾಗ ಏನಿದೆ ಕುಮಾರಕೃಪಾ ಏರಿಯಾದ ಒಂದು ಸರ್ಪೆಂಟೈನ್ ರಸ್ತೆಯಲ್ಲಿರುವಂಥ ಈ ಒಂದು ಕಟ್ಟಡದ ಮುಂಭಾಗ 2 ದೊಡ್ಡ ಮರಗಳು, ಸುಮಾರು 15-20 ವರ್ಷಗಳ ದೊಡ್ಡ ಮರಗಳದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಹಲವಾರು ವರ್ಷಗಳಿಂದ ಇರುವಂಥದ್ದು. ಅಂತಹ ಮರಗಳಿಗೆ ಅಂದರೆ ಹಲವು ಬಾರಿ BBMPಗೆ ದೂರು ಕೊಟ್ಟಿರ್ತಾನೆ, ಕೊಂಬೆಗಳನ್ನು ತೆರವು ಮಾಡಿ ಅನ್ನೋ ಕಾರಣಕ್ಕೋಸ್ಕರವಾಗಿ. ಅವ್ರು ಯಾವುದೇ ಕಾರಣಕ್ಕೋಸ್ಕರವಾಗಿ ಯಾವುದೇ ಅಡ್ಡಿ ಬರ್ತಿಲ್ಲ, ಕಟ್ಟಡಕ್ಕಾಗಲಿ ಅಲ್ಲಿನ ರಸ್ತೆಗಾಗಲಿ ಅಡ್ಡಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಮರಗಳನ್ನು ಕೊಂಬೆಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿರೋದಿಲ್ಲ. ಆಗ ಆತ ಏನು ಮಾಡ್ತಾನೆ, ಕಾರ್ಮಿಕರನ್ನ ಕರೆ ತಂದು ಆ ಮರದ ಬುಡಕ್ಕೆ ಒಂದು ಪವರ್ ಕನೆಕ್ಷನನ್ನು ಕೊಟ್ಟು ಡ್ರಿಲ್ಲಿಂಗ್ ಮಾಡ್ತಾನೆ. ಡ್ರಿಲ್ಲಿಂಗ್ ಮೂಲಕ ಹೋಲ್ ಮಾಡಿ ಆ ಒಂದು ಹೋಲಲ್ಲಿ ಅಂದರೆ ಕೆಮಿಕಲ್ ಯುಕ್ತ ಔಷಧಿಯನ್ನು ಬಳಸಿ ಒಂದೇ ವಾರದಲ್ಲಿ ದೊಡ್ಡ ಮರಗಳು ಒಣಗುವಂತೆ ಮಾಡಲಾಗಿರುವಂಥದ್ದು. ಇದರ ವಿರುದ್ಧ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆತನ ವಿರುದ್ಧ ಸ್ಥಳೀಯ BBMP ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ, ಜೊತೆಗೆ ಅರಣ್ಯ ಇಲಾಖೆಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಈತನ ವಿರುದ್ಧ FIR ಅನ್ನು ದಾಖಲಿಸಿ ಶಿಸ್ತು ಕ್ರಮವನ್ನು ಜರುಗಿಸಬೇಕು. ಮುಂದೆ ಯಾವುದೇ ವ್ಯಕ್ತಿ ಕೂಡ ಇಂತಹ ಮರಗಳನ್ನು ಸಾಯಿಸೋದಕ್ಕೆ ಹೆದರಬೇಕು, ಈ ರೀತಿಯಾದಂಥ ಒಂದು ಪನಿಷ್ಮೆಂಟನ್ನು ಆತನಿಗೆ ಕೊಡಿ ಅನ್ನೋ ಒಂದು ಆಗ್ರಹವನ್ನು ಕೂಡ ಸ್ಥಳೀಯರು ಮಾಡ್ತಿರುವಂಥದ್ದು. ವಿದ್ಯಾಶ್ರೀ, ರಘುಪಾಲ್, ಯೂಶುವಲ್ ಆಗಿ ಇಂಥ ಕೃತ್ಯಗಳಾದಂತಹ ಸಂದರ್ಭದಲ್ಲಿ ಈ ಹಿಂದೆ ಇಂಥ ಕೃತ್ಯಗಳು ನಡೆದಿದೆ. ಏನು ಕ್ರಮ ಕೈಗೊಂಡಿದೆ ಪಾಲಿಕೆ, ಅಥವಾ ಏನು ಕ್ರಮ ಕೈಗೊಂಡಿದೆ ಪಾಲಿಕೆಯ ಅರಣ್ಯ ವಿಭಾಗ ಅಂತ ಹೇಳಿ? ವಿದೇಶಿ BBMP ವ್ಯಾಪ್ತಿನಲ್ಲಿ ಯಾವುದೇ ಒಂದು ಗಿಡ ಮರಗಳನ್ನು ಟಚ್ ಮಾಡಬೇಕಾದ್ರೂ ಕೂಡ BBMP ಅಧಿಕಾರಿಗಳ ಒಂದು ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಇವತ್ತು BBMP ಒಂದು ಮುನ್ಸಿಪಾಲಿಟಿ ಆ್ಯಕ್ಟಲ್ಲಿ ಕ್ಲಿಯರ್ ಆಗಿರುವಂಥದ್ದು, ಮನೆ ಮುಂಭಾಗದ ಒಂದು ಗಿಡವನ್ನು ಅಥವಾ ಮರವನ್ನು ತೆರವುಗೊಳಿಸಬೇಕಾದಂತಹ ಸಂದರ್ಭದಲ್ಲಿ ಅಥವಾ ತನ್ನ ಕಟ್ಟಡವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಮರ ಗಿಡ ಅಡ್ಡಿಯಾದಂತಹ ಸಂದರ್ಭದಲ್ಲಿ ಮೊದಲು BBMPಗೆ ಅಲ್ಲಿ ಒಂದು DCF ಅಂದರೆ ವಲಯವಾರು ಒಂದು ಅರಣ್ಯ ಅಧಿಕಾರಿಗಳ ಒಂದು ಕಚೇರಿ ಇರುತ್ತೆ, ಆ ಕಚೇರಿಗೆ ಒಂದು ಅರ್ಜಿಯನ್ನು ಕೊಡಬೇಕಾಗುತ್ತೆ. ಆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡ್ತಾ ಅಧಿಕಾರಿಗಳು ನಿಜಕ್ಕೂ ಕೂಡ ಇದು ಆ ವ್ಯಕ್ತಿಯ ಕಟ್ಟಡಕ್ಕೆ ಮನೆಗೆ ಅಡ್ಡಿ ಆಗ್ತಾ ಇದೆಯಾ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಾ, ಆ ಒಂದು ಅಪ್ಲಿಕೇಶನನ್ನು ಪ್ರತಿ ತಿಂಗಳು ಕೂಡ BBMPಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿ ಬೇರೆ ಬೇರೆ ಕ್ಷೇತ್ರಗಳಿಂದ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರ ಮುಂದೆ ಇಡಲಾಗುತ್ತೆ. ಈ ಒಂದು ಮರವನ್ನು ತೆರವು ಮಾಡಬಹುದಾ ಅನ್ನೋ ಒಂದು ಅಭಿಪ್ರಾಯವನ್ನು ಪಡೆದ ನಂತರವಷ್ಟೇ BBMP ಅಧಿಕಾರಿಗಳು ಅಂದರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಆ ಮರ ಗಿಡವನ್ನು ತೆರವು ಮಾಡುವಂಥ ಒಂದು ರೈಟ್ಸ್ ಇರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರು ತನ್ನ ಕಟ್ಟಡದ ಮುಂಭಾಗದಲ್ಲಿರುವಂಥ ಅಥವಾ ರಸ್ತೆಯಲ್ಲಿರುವಂಥ ಗಿಡವನ್ನು ಕತ್ತರಿಸುವುದಕ್ಕಾಗಲಿ ಮರಗಳನ್ನು ನಾಶ ಮಾಡುವುದಕ್ಕಾಗಲಿ ಯಾವುದೇ ಅಧಿಕಾರ ಇಲ್ಲ, ಅವರಿಗೆ ರೈಟ್ಸ್ ಕೂಡ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ವಿದ್ಯಾವಂತನಾಗಿರುವಂಥ ಈ ಮಕ್ಕಳ ವೈದ್ಯ ಏನಿದ್ದಾನೆ ಅಶ್ವಥ್ ರಾಮ್ ಅವರು ಈ 2 ದೊಡ್ಡ ಮರಗಳನ್ನು ಇವತ್ತು ಕಗ್ಗೊಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಈತನ ವಿರುದ್ಧ ಕೂಡಲೇ FIR ಕೂಡ ದಾಖಲಾಗುತ್ತೆ, ಜೊತೆಗೆ ಆತ ಕಾನೂನು ಕ್ರಮವನ್ನು ಕೂಡ ಎದುರಿಸಬೇಕಾಗಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.